ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಟರ್ ಫ್ರೂಟ್ ಜ್ಯೂಸ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಇದನ್ನು ಅವಗಡೋ ಜ್ಯೂಸ್ ಅಂತ ಕೂಡ ಕರೀತಾರೆ, ಬೆಣ್ಣೆಹಣ್ಣು ಅಂತ ಕೂಡ ಕರೀತಾರೆ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಬಟರ್ ಫ್ರೂಟ್ ತೊಗೊಂಡಿದ್ದೀನಿ. ಇದು ಈ ಥರ ಬ್ರೌನ್ ಕಲರ್ ಆಗಿತ್ತು ಅಂತಂದರೆ ತುಂಬಾ ಟೇಸ್ಟಾಗಿರುತ್ತೆ. ಸೊ ಇದಕ್ಕೆ ಒಂದು 3/4 ಬೌಲಷ್ಟು ಕಾಯಿಸಿ ಆರಿಸಿ ಎತ್ತಿಟ್ಟಿರುವಂಥ ಹಾಲು ತೊಗೊಂಡಿದ್ದೀನಿ. ಇದಕ್ಕೆ ಅದೇ ಮೆಷರ್ಮೆಂಟಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ಎಕ್ಸಾಕ್ಟ್ ಮೆಷರ್ಮೆಂಟ್ ಬೇಕು ಅಂತಂದರೆ ಒಂದು 7ರಿಂದ 8 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ, ಒಂದು 7ರಿಂದ 8 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲು ತೊಗೊಂಡ್ರೆ ಇದು ಸಾಕಾಗುತ್ತೆ. ಈಗ ಇದನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಬಟರ್ ಫ್ರೂಟ್ನ ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಒಳಗಡೆ ಬೀಜ ಇರೋದ್ರಿಂದ ಬೀಜನ ಕಟ್ ಮಾಡ್ಲಿಕ್ಕೆ ಆಗಲ್ಲ, ಹಾಗಾಗಿ ಸ್ವಲ್ಪ ರ್ಯಾಂಡಮ್ ಆಗಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಇದು ಹಣ್ಣಾಗಿತ್ತು ಅಂದರೆ ಈಸಿಯಾಗಿ ರಿಮೂವ್ ಮಾಡ್ಕೊಬೋದು. ಇದು ಬ್ರೌನ್ ಕಲರ್ ಬಂದಷ್ಟು ರುಚಿ ತುಂಬಾ ಟೇಸ್ಟಾಗಿರುತ್ತೆ. ಅರ್ಧ ಬಂದಿತ್ತು, ಬಟ್ ಇಷ್ಟಿದ್ರೂ ಕೂಡ ಸಾಕು ಅಂತ ಹೇಳಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಬೀಜನ ನಾವು ಸಪ್ರೇಟ್ ಮಾಡಿಕೊಂಡು ಒಳಗಡೆ ಇರೋವಂಥ ತಿರುಳನ್ನ ಮಾತ್ರ ನಾವು ಜ್ಯೂಸ್ಗೆ ಬಳಸ್ಕೊಬೇಕು. ಇದರಲ್ಲಿ ಮೇಲ್ಗಡೆ ಇರೋವಂಥ ಸಿಪ್ಪೆನ ಯಾವುದೇ ಕಾರಣಕ್ಕೂ ನಾವು ಯೂಸ್ ಮಾಡಬಾರ್ದು. ಹಾಗಾಗಿ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಒಳಗಡೆ ಇರೋಂಥ ಪೀಸ್ನ ನಾವು ಚಾಕು ಸಹಾಯದಿಂದ ಸಣ್ಣ ಸಣ್ಣದಾಗಿ ಸ್ಲೈಸ್ ಥರ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿಕೊಂಡು ನಾವು ಸ್ಪೂನ್ ಸಹಾಯದಿಂದ ಆರಾಮಾಗಿ ಇದನ್ನು ಸಿಪ್ಪೆನ ಸಪ್ರೇಟ್ ಮಾಡ್ಕೊಬೋದು. ಈಗ ತೊಗೊಂಡಿರುವಂಥ ಹಣ್ಣಿನ ತಿರುಳನ್ನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಎಲ್ಲದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದನ್ನು ನಾವು ಕನ್ನಡದಲ್ಲಿ ಬೆಣ್ಣೆಹಣ್ಣು ಅಂತ ಕೂಡ ಕರಿತೀವಿ. ಬೆಣ್ಣೆಹಣ್ಣು ಅಂತ ಹೇಳೋದಕ್ಕಿಂತ ಇದು ಅದೇ ರೀತಿ ಇರುತ್ತೆ ನೋಡಲಿಕ್ಕೆ. ಒಳಗಡೆ ತಿರುಳು ಕೂಡ ನೋಡ್ತಾ ಇರ್ಬೋದು, ಎಷ್ಟು ಸಾಫ್ಟಾಗಿ ಒಂಥರ ಬೆಣ್ಣೆ ಮುಟ್ಟದ ರೀತಿಯೇ ಫೀಲ್ ಆಗುತ್ತೆ. ಇದರಲ್ಲಿ ತುಂಬಾ ಪ್ರೋಟೀನ್ಸ್ ಆಗಿರ್ಬೋದು, ವೈಟಮಿನ್ಸ್, ಕ್ಯಾಲ್ಶಿಯಂ ಕಂಟೆಂಟ್ ತುಂಬಾ ಹೆಚ್ಚಾಗಿರುತ್ತೆ. ಇದ್ರ ಜೊತೆಗೆ ಕಾಯಿಸಿ ಆರಿಸಿ ಎತ್ತಿಟ್ಟಿರುವಂಥ ಹಾಲನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಸಕ್ಕರೆನೂ ಕೂಡ ಒಂದೇ ಸಲ ಆ್ಯಡ್ ಮಾಡ್ಕೊತೀನಿ. ನೀವು ಬೇಕು ಅಂತಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಬೋದು. ನಾನು ಇದನ್ನು ಲಾಸ್ಟಲ್ಲಿ ಇದ್ರ ಕನ್ಸಿಸ್ಟೆನ್ಸಿ ನೋಡಿನೇ ಆ್ಯಡ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಮಿಕ್ಸಿ ಆಗಿದೆ. ಫೈನ್ ಪೇಸ್ಟ್ ಆದಷ್ಟು ತುಂಬಾ ಟೇಸ್ಟಾಗಿರುತ್ತೆ. ಇದನ್ನು ಶೋಧಿಸೋ ಅವಶ್ಯಕತೆ ಕೂಡ ಇರೋದಿಲ್ಲ. ಹೆಸರಿಗೆ ತಕ್ಕಂತೆ ಬೆಣ್ಣೆ ರೀತಿಯಲ್ಲೇ ಬರುತ್ತೆ ಈ ಜ್ಯೂಸು. ನೋಡ್ತಾ ಇರ್ಬೋದು, ಎಷ್ಟು ಗಟ್ಟಿಯಾಗಿ ಮರಳು ಥರ ಬೆಣ್ಣೆ ರೀತಿಯಲ್ಲೇ ಬಂದಿದೆ ಇದು. ಈಗ ನಾವು ಇದಕ್ಕೆ ಟೇಸ್ಟ್ ನೋಡಿಕೊಂಡು ಬೇಕು ಅಂತಂದರೆ ಎಕ್ಸ್ಟ್ರಾ ಶುಗರ್ ಕೂಡ ಆ್ಯಡ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ಇದನ್ನು ನಾವು ಡೈರೆಕ್ಟಾಗಿ ಸರ್ವ್ ಕೂಡ ಮಾಡ್ಕೊಬೋದು. ಇದು ತುಂಬ ಗಟ್ಟಿ ಇರೋದ್ರಿಂದ ಸ್ವಲ್ಪ ನಾನು ನೀರನ್ನ ಆ್ಯಡ್ ಮಾಡಿಕೊಂಡು ಜ್ಯೂಸ್ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಒಂದು ಹಣ್ಣು ಸಾಕು, ಅರೌಂಡು 4ರಿಂದ 5 ಗ್ಲಾಸಷ್ಟು ಜ್ಯೂಸು ರೆಡಿ ಆಗಿಬಿಡುತ್ತೆ. ನಿಮಗೇನಾದ್ರು ಶುಗರ್ ಪೇಷಂಟ್ಗಳಿತ್ತು ಅಂತಂದರೆ ಸ್ವಲ್ಪ ಶುಗರ್ನ ಕಡಿಮೆ ಮಾಡಿಕೊಂಡು ಈ ಥರ ಜ್ಯೂಸನ್ನ ರೆಡಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಶುಗರ್ನ ಸ್ಕಿಪ್ ಮಾಡು ಕೂಡ ಈ ಥರ ನಾರ್ಮಲಾಗಿ ಜ್ಯೂಸನ್ನ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು. ಇದ್ರ ಜೊತೆಗೆ ಐಸ್ ಕ್ಯೂಬ್ ಕೂಡ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಬೋದು. ಸೊ ನಾವು ಎಷ್ಟೇ ನೀರು ಹಾಕಿದ್ರೂ ಕೂಡ ತುಂಬಾ ಬೆಣ್ಣೆ ರೀತಿಯಲ್ಲೇ ಬರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಮಕ್ಕಳು ಇದನ್ನು ಕಾಮನಾಗಿ ಇಷ್ಟಪಟ್ಟು ಕುಡಿತಾರೆ ಈ ರೀತಿ ಮಾಡಿಕೊಡೋದ್ರಿಂದ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಯಾರಾದರೂ ರೆಸಿಪಿ ನೋಡಿ ಟ್ರೈ ಮಾಡ್ತು ಅಂತ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ಸೊ ನೋಡ್ತಾ ಇರ್ಬೋದು, 2 ಗ್ಲಾಸ್ ಆಗಿಯೂ ಕೂಡ ಇನ್ನೂ 2ರಿಂದ 3 ಗ್ಲಾಸ್ ಆಗುವಷ್ಟು ಜ್ಯೂಸು ಉಳಿದಿದೆ. ಸೊ ಗಟ್ಟಿಯಾಗಿರ್ಬೋದು, ಕನ್ಸಿಸ್ಟೆನ್ಸಿ ಕೂಡ ತುಂಬಾ ತಿಕ್ಕಾಗೂ ಕೂಡ ಇರುತ್ತೆ, ತುಂಬಾ ಟೇಸ್ಟಾಗೂ ಕೂಡ ಇರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಒಂದು ಹೊಸ ರುಚಿಯೊಂದಿಗೆ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ಹೀಗೆ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ.